ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾನು ನಿಮ್ಮಲ್ಲಿ ನನ್ನ ಒಂದು ಶಾಲೆಯಲ್ಲಿ ನನ್ನ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಒಂದು FLNಗೆ ರಿಲೇಟೆಡ್ ಆಗಿ ತಯಾರಿಯನ್ನು ಮಾಡ್ಕೊಂಡಿದ್ದೀನಿ, ಯಾವ್ಯಾವ ಒಂದು ಫಾರ್ಮೆಟ್ಸ್ಗಳನ್ನು ತುಂಬಿದ್ದೀನಿ ಅಂತ ಹೇಳಿಬಿಟ್ಟು ನೋಡ್ತೀನಿ. ಫಸ್ಟ್ ಪೇಜಲ್ಲಿ ನಾನು ಬದಲಾವಣೆಯ ಶಿಕ್ಷಣ, ಭವಿಷ್ಯದ ನಿರ್ಮಾಣ ಈ ವರ್ಷದ ಗುರಿ. ನೆಕ್ಸ್ಟ್ ಫಸ್ಟಿಗೆ ನಾನೇನು ಮಾಡಿಬಿಟ್ಟಿದ್ದೀನಿ, ಇಲ್ಲಿ 7ನೇ ತರಗತಿಯಲ್ಲಿ FLN ಸಾಧಿಸಿದ ಮಕ್ಕಳ ಪಟ್ಟಿ, 3 ರೀತಿಯ ಪಟ್ಟಿಗಳು. FLN ಸಾಧಿಸಿದ ಮಕ್ಕಳ ಪಟ್ಟಿ, FLN ಸಾಧಿಸದ ಮಕ್ಕಳ ಪಟ್ಟಿ, ಹಿಂದಿನ ತರಗತಿಯ ಸಾಮರ್ಥ್ಯಗಳನ್ನು ಗಳಿಸದ ಮಕ್ಕಳ ಪಟ್ಟಿ, 3 ಪಟ್ಟಿಗಳನ್ನು ಮಾಡಿದ್ದೀನಿ. ಈ 3 ಪಟ್ಟಿಗಳ ಮಕ್ಕಳನ್ನು ಸೇರಿಸಿದರೆ ಟೋಟಲ್ ಸ್ಟ್ರೆಂತ್ 23 ಬರಬೇಕು. ಅಂತಂದರೆ ನಮ್ಮ ಒಂದು ಶಾಲೆಯಲ್ಲಿ 7ನೇ ಕ್ಲಾಸಲ್ಲಿ 23 ಮಕ್ಕಳಿರ್ತಾರೆ. ಸೊ ಅವರು FLN ಸಾಧಿಸಿದ್ದಾರೆ, ಆಲ್ರೆಡಿ 10 ಜನ FLN ಸಾಧಿಸಿದ್ದಾರೆ. ಅದಾದಮೇಲೆ ನೆಕ್ಸ್ಟು FLN ಸಾಧಿಸದ ಎಷ್ಟು ಮಕ್ಕಳಿದ್ದಾವೆ ಅಂತ ಹೇಳಿಬಿಟ್ಟು ಬರೆದಿದ್ದೀನಿ. ಈ 7 ಮಕ್ಕಳು FLN ಸಾಧಿಸದ ಮಕ್ಕಳ ಪಟ್ಟಿ. ಅದಾದಮೇಲೆ ನೆಕ್ಸ್ಟು ಹಿಂದಿನ ತರಗತಿಯ FLN ಸಾಧಿಸಿದೆ ಆದರೆ ಹಿಂದಿನ ತರಗತಿಯ ಸಾಮರ್ಥ್ಯಗಳನ್ನು ಸಾಧಿಸಿಲ್ಲ ಅನ್ನೋದಕ್ಕೆ ಈ 6 ಜನ ಮಕ್ಕಳು, ಟೋಟಲ್ 23 ಮಕ್ಕಳ ಒಂದು ಈ ಒಂದು ನಮಗೆ ಸಂಖ್ಯೆ, ದಾಖಲಾತಿಯ ಸಂಖ್ಯೆ ನಮಗೆ ಸಿಗಬೇಕಾಗತ್ತೆ. ಸೊ ಕನ್ಫ್ಯೂಸ್ ಆಗಿಬಿಡ್ರಿ. FLN ಆಲ್ರೆಡಿ ಸಾಧಿಸಿದೆ, FLN ಸಾಧಿಸಿಲ್ಲ. ಸೊ FLN ಸಾಧಿಸಿಲ್ಲ ಅಂತ ಹೇಳಿಬಿಟ್ಟು ಯಾವ ರೀತಿಯಾಗಿ ಗೊತ್ತಾಗುತ್ತೆ? ಆಬ್ವಿಯಸ್ಲಿ ಪೂರ್ವ ಪರೀಕ್ಷೆ ಮತ್ತು ನಾವು ಈ ಸಲ 40% FLN ಪ್ಲಸ್ 60% ಕಲಿಕಾ ಅಂತರ ಅಂತ ಹೇಳಿಬಿಟ್ಟು ಅದಕ್ಕೆ ರಿಲೇಟೆಡ್ ಆಗಿ ನಾವು ಕ್ವಶನ್ ಪೇಪರ್ ಮಾಡಿದ್ದೀವಿ. ಅದರೊಳಗಡೆ ಯಾವ ಮಕ್ಕಳು BL ಬಂದಿರ್ತಾರೋ ಸೊ ಅವ್ರನ್ನ ನಾನು FLN ಸಾಧಿಸದ ಮಕ್ಕಳು, ಹಿಂದಿನ ತರಗತಿಯ ಸಾಮರ್ಥ್ಯಗಳನ್ನು ಗಳಿಸದ ಮಕ್ಕಳ ಪಟ್ಟಿ ಅಂತ ಹೇಳಿಬಿಟ್ಟು, ಅಂದರೆ FLN ಸಾಧಿಸಿದೆ. ಅದೇ ರೀತಿ ನಾನು 6ನೇ ಕ್ಲಾಸ್ ಮಕ್ಕಳನ್ನು ಸಹ ಮಾಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ನಾನು ನನ್ನ ಗಣಿತ ಒಂದು ಸಬ್ಜೆಕ್ಟಿಗೆ ತಕ್ಕಂತೆ ಬರೆದಿದ್ದೀನಿ. ನನಗೂ ಸ್ವಲ್ಪ ನೆನಪಿರಲಿ ಅಂತ ಹೇಳಿಬಿಟ್ಟು ಇಲ್ಲಿ ಅಬೌಟ್ FLN ಬಗ್ಗೆ ಬರೆದಿದ್ದೀನಿ ನಾನು. ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಎಂದರೆ ಓದುವುದು, ಬರೆಯುವುದು ಮತ್ತು ಮೂಲ ಗಣಿತ ಕೌಶಲ್ಯಗಳನ್ನು ಕಲಿಯುವುದು. FLN ಅನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಅಡಿಯಲ್ಲಿ ಜಾರಿಗೊಳಿಸಲಾಗಿದೆ. ಭಾರತದಲ್ಲಿ 3ನೇ ತರಗತಿಯ ಅಂತ್ಯದ ವೇಳೆಗೆ ಎಲ್ಲ ಮಕ್ಕಳು ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಸಾಧಿಸುವುದನ್ನು ಖಚಿತಪಡಿಸಿಕೊಳ್ಳುವ ಸವಾಲನ್ನು ನಿಪುಣ್ ಭಾರತ್ ಮಿಷನ್ ಮೂಲಕ ನಡೀತಾ ಇದೆ. ಅದಾದಮೇಲೆ ನೆಕ್ಸ್ಟು FLN ಕಾರ್ಯಕ್ರಮದ ಬಗ್ಗೆ, ಅಂದರೆ ನಾವು ಮೇನು ಫಸ್ಟ್ ಡೇಯಿಂದನೂ ಕೇಳ್ಕೊಂಬರ್ತಾ ಇದ್ದೀವಿ ಕಲಿಕಾಫಲ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಒಂದು ಚಿಕ್ಕ ಒಂದು ಡಿಸ್ಕ್ರಿಪ್ಷನ್ ಬರೆದಿದ್ದೀನಿ, ಏನು ಕಲಿಕಾಫಲ ಅಂತ ಅಂದರೆ ಏನು ಅಂತ ಹೇಳಿಬಿಟ್ಟು. ಯಾಕಂತಂದರೆ ಈ ಒಂದು FLN ಇದರ ಒಂದು ಬೇಸೇ ಕಲಿಕಾಫಲ. FLN ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂತ ಹೇಳಿಬಿಟ್ಟು ಹೇಳ್ತೀವಿ, ಬಟ್ ಇದು ಕಲಿಕಾ ಫಲಗಳನ್ನು ಒಳಗೊಂಡಂಥ ಒಂದು ಆಶಯ ಅಲ್ವಾ. ಸೊ ಹಾಗಾಗಿಬಿಟ್ಟು ಸೊ ಈ ಒಂದು ಕಲಿಕಾ ಫಲ ಅಂತ ಅಂದರೆ ಏನಪ್ಪ ಅಂತಂದರೆ ಪಠ್ಯವಸ್ತುವಿನ ನಿರೀಕ್ಷೆಗಳನ್ನೇ ಕಲಿಕಾ ಫಲಗಳು ಅಂತ ಹೇಳ್ತೀವಿ. ಅಥವಾ ಒಂದು ನಿರ್ದಿಷ್ಟ ಕಲಿಕೆಯ ಪ್ರಕ್ರಿಯೆಯ ನಂತರ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕಾದ ಜ್ಞಾನ, ಕೌಶಲ ಹಾಗೂ ಅನ್ವಯಿಕ ಸಾಮರ್ಥ್ಯಗಳನ್ನು ಸೂಚಿಸುವ ಹೇಳಿಕೆಗಳೇ ಕಲಿಕಾ ಫಲಗಳು. ಈ ಕಲಿಕಾ ಫಲಗಳು ಹೇಗಿರಬೇಕು? ಸ್ಮಾರ್ಟ್ ಆಗಿರಬೇಕು ಅಂತಂದರೆ ನೋಡೋಕ್ಕೆ ಸ್ಮಾರ್ಟ್ ಆಗಿರಬೇಕು ಅಲ್ಲ, ಸ್ಪೆಸಿಫಿಕ್, ಮೆಜರೇಬಲ್, ಅಚೀವೇಬಲ್, ರಿಯಲಿಸ್ಟಿಕ್ ಮತ್ತು ಟೈಮ್ಲಿ ಆಗಿರಬೇಕು. ಸೊ ಸಿಂಪಲ್ಲಾಗಿ ಬರೆದಿದ್ದೀವಿ. ಸೊ ಇದಿಷ್ಟು ಕಲಿಕಾ ಫಲದ ಬಗ್ಗೆ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ನಾನು ನನ್ನ ಒಂದು ತರಗತಿಯಲ್ಲಿ ನಾನು ಕಂಡುಕೊಂಡ ಸವಾಲುಗಳು ಅಂತಂದರೆ, ನಾನು ಗಣಿತವನ್ನು ತಗೊಳ್ತಿರೋದ್ರಿಂದ ನಾನು ಗಣಿತಕ್ಕೆ ಒಂದು ರಿಲೇಟೆಡ್ ಆಗಿ ನನ್ನ ಒಂದು ಸವಾಲುಗಳನ್ನು ಬರೆದಿದ್ದೀನಿ. ಏನಪ್ಪ ಅಂತಂದರೆ, ಸ್ಥಾನಗಳ ಸರಿಯಾದ ಪರಿಚಯವಿಲ್ಲ ಯಾರಿಗೆ? FLN ಮಕ್ಕಳಿಗೆ. ದಶಕ ಸಹಿತ ವ್ಯವಕಲನದಲ್ಲಿ ದಶಕ ತೆಗೆದುಕೊಳ್ಳುವುದರ ಸರಿಯಾದ ಅರ್ಥ ತಿಳಿದಿರುವುದಿಲ್ಲ. ಸೊ ದಶಕ ಅಂತ ಅಂದರೆ ಏನು ಅಂದ್ರೆ, ಒಂದು 14ಕ್ಕೆ 4 ಇಡಪ್ಪ, ಒಂದು ದಶಕನ ಕೊಡಪ್ಪ ಅಂತ ಹೇಳ್ತೀವಿ. ಬಟ್ ದಶಕ ಅಂತ ಅಂದರೆ ಏನು ಅನ್ನೋದನ್ನು ಅವರಿಗೆ ಸರಿಯಾದ ಒಂದು ಅರ್ಥ ಗೊತ್ತಿರಲ್ಲ. ಅಂದರೆ ಹಿಂದಿನ ತರಗತಿಯಲ್ಲಿ ಸರಿಯಾಗಿ ಅವರಿಗೆ ಅರ್ಥ ತಿಳಿದಿರೋದಿಲ್ಲ. ನೆಕ್ಸ್ಟ್ ಗುಣಾಕಾರದಲ್ಲಿ 2 ಅಂಕಿಯ ಗುಣಾಕಾರ ಮಾಡ್ತಾ ಗುಣಲಬ್ಧವನ್ನು ಸರಿಯಾದ ಸ್ಥಳದಲ್ಲಿ ಇಡೋಕ್ಕೆ ಬರೋದಿಲ್ಲ. ಸೊ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಗುಣಾಕಾರ ಅಂದ್ರೇನು? ಪುನರಾವರ್ತಿತ ಸಂಕಲನವನ್ನು ನಾವು ಗುಣಾಕಾರ ಅಂತ ಹೇಳ್ತೀವಿ. 2 + 2 + 2 ಎಷ್ಟಾಯಿತು? 6 ಆಯಿತು. 2 3 ಎಷ್ಟಾಯಿತು? 6. ಅಂದರೆ 2ನ್ನ 3 ಸಲ ಕೂಡಿಸಿದಾಗ 6 ಬಂತು. ಮಗ್ಗಿಯನ್ನು ಬರೆಸ್ತೀವಿ ನಾವು, 2 1 2 ಅಥವಾ 4 ಮಗ್ಗಿ ತೊಗೊಳ್ತೀವಿ. 4 1 4, 4 2 8, 4 3 12. ಯಾಕೆ 4 2 8 ಬಂತು? 4ನ್ನ 2 ಸಲ ಕೂಡಿಸಿದ್ದಾರೆ. 4 3 12, 4ನ್ನ 3 ಸಲ ಕೂಡಿಸಿದ್ದಾರೆ. 4 + 4 + 4, 4 4 8 8 4 12. ಈ ರೀತಿಯಾಗಿ ಮಗ್ಗಿ ಬಂದಿದೆ. ಅಂದರೆ ಸಂಕಲನದ ಪುನರಾವರ್ತಿತ ಸಂಕಲನ ಅಥವಾ ಸಂಕಲನದ ಸುಲಭ ರೂಪವನ್ನು ನಾವು ಗುಣಾಕಾರ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅನ್ನೋದನ್ನು ನಾವು ಬೇಸಿಕಲ್ಲೇ ಹೇಳ್ಕೊಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಭಾಗಾಕಾರದ 1 ಅಂಕಿಯ ಲೆಕ್ಕ ಮಾಡಲು ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ವಿಶೇಷ ಚೇತ ಮಗುವಿನಲ್ಲಿ ಕಲಿಕೆಯ ಆಸಕ್ತಿ ಕಡಿಮೆ ಇದೆ ಅಂತ ಮಕ್ಕಳು ನಮ್ಮ ಕ್ಲಾಸಲ್ಲಿ ಇದ್ದಾರೆ.
ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪದದ ಸರಿಯಾದ ಅರ್ಥನೇ ಗೊತ್ತಿರೋದಿಲ್ಲ. ಸೊ ನಾವು ಸುತ್ತಳತೆ ಅಂದ್ರೇನು, ವಿಸ್ತೀರ್ಣ ಅಂದ್ರೇನು ಅಂತ ಹೇಳ್ತೀವಿ. ಬಟ್ ಸುತ್ತಳತೆ ಅಂದ್ರೆ ಏನು, ವಿಸ್ತೀರ್ಣ ಅನ್ನೋದು ಏನು ಅನ್ನೋದನ್ನು ಅವನು ನಿಜ ಜೀವನದಲ್ಲಿ ತಿಳ್ಕೊಬೇಕಾಗತ್ತೆ. ಸೊ ಆ ರೀತಿಯಾಗಿ ಅವರಿಗೆ ಅರ್ಥ ಗೊತ್ತಿರಲ್ಲ. ಸೊ ಇನ್ನು ಬಹಳಷ್ಟು ಸವಾಲುಗಳು ನಿಮ್ಮ ತರಗತಿಯಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಬುನಾದಿ ಸಂಖ್ಯಾಜ್ಞಾನದ ಕಲಿಕಾ ಸೂಚಕಗಳನ್ನು ಕಲಿಸಲು ಬಳಸುವ ಕಲಿಕಾ ಸಾಮಗ್ರಿಗಳು ಬಹಳಷ್ಟು ಬೇಕು ಅಲ್ವಾ. ಸೊ ಅದರೊಳಗಡೆ ಕೆಲವೊಂದು ನಾನು ಬರೆದಿದ್ದೀನಿ ಅಷ್ಟೇ, ಏನೋ ಅದಕ್ಕೋಸ್ಕರ ಕೆಳಗಡೆ ಜಾಗನೂ ಬಿಟ್ಟಿದ್ದೀನಿ ಕಂಟಿನ್ಯೂ ಮಾಡೋಕ್ಕೆ. ಅಭ್ಯಾಸ ಪುಸ್ತಕ, ಗಣಿತ ಕಿಟ್, ಎಲ್ಲ ಸಾಮಗ್ರಿಗಳು, ಗಣಿತ ಕಲಿಕಾ ಆಂದೋಲನ ಪುಸ್ತಕಗಳು, ವರ್ಕ್ ಬುಕ್ಗಳು, ನೆಕ್ಸ್ಟು ಗಡಿಯಾರ, ಕ್ಯಾಲೆಂಡರ್, ಕಪ್ಪು ಹಲಗೆ, ಸುವೇಗ ಬುಕ್ಸ್ಗಳು, ಮಗ್ಗಿ ಚಾರ್ಟು, ತಕ್ಕಡಿ, ಫ್ಲ್ಯಾಶ್ ಕಾರ್ಡ್ಸ್ಗಳು, ಆನ್ಲೈನ್ ವರ್ಕ್ಶೀಟ್ಸ್ಗಳಾಗಿರ್ಬೋದು, ಅಥವಾ ಸಿಂಪಲ್ಲಾಗಿ ನಾವು ಮಾಡಬೇಕಾಗಿರುವಂಥ ಒಂದು TLMsಗಳಾಗಿರ್ಬೋದು. ಇದನ್ನೆಲ್ಲ ನಾವು ಕಲಿಕಾ ಸಾಮಗ್ರಿಗಳು, ಇನ್ನೂ ಹೆಚ್ಚಿನ ಕಲಿಕಾ ಸಾಮಗ್ರಿಗಳು ಸಿಗತ್ತೆ. ಆಲ್ಮೋಸ್ಟ್ ಎಲ್ಲ ಕಲಿಕಾ ಸಾಮಗ್ರಿಗಳು ನಮಗೆ ವರದಾನವಾಗಿ ಸಿಕ್ಕಿರುವಂಥ, ವರದಾನ ಆಗಿ ಸಿಕ್ಕಿದೆ ಯಾವುದು, ಗಣಿತ ಕಿಟ್. ಆ ಗಣಿತ ಕಿಟ್ಟಲ್ಲಿ ಸಿಗುತ್ತೆ. ಕೆಲವೊಂದು ಡಿಸ್ಟ್ರಿಕ್ಗಳಲ್ಲಿ ಅದು ಮೋಸ್ಟ್ಲಿ ಸರಬರಾಜು ಆಗಿಲ್ಲ ಅಂದ್ಕೊಂಡಿರ್ತೀನಿ. ಬಟ್ ನಮ್ಮ ಡಿಸ್ಟ್ರಿಕ್ಗಳಲ್ಲೆಲ್ಲ ಗಣಿತ ಕಿಟ್ ಅನ್ನೋದು ಒಂದು ವರದಾನ ಅಂತ ಹೇಳ್ಬೋದು ನಾವು. ಸೊ ಗಣಿತಕ್ಕೆ ಸಿಕ್ಕಿರುವಂಥ ವರದಾನ. ಓಕೆ, ನೆಕ್ಸ್ಟು ಬರೋಣ. ನೆಕ್ಸ್ಟು ಬುನಾದಿ ಸಂಖ್ಯಾಜ್ಞಾನದ ಕಲಿಕಾ ಫಲಗಳು ಕೊಟ್ಟಿದ್ದಾರೆ. ನಾನಿಲ್ಲಿ ಇಂಗ್ಲೀಷಿನ ಕಲಿಕಾ ಫಲಗಳನ್ನು ಕೊಟ್ಟಿದ್ದೀನಿ. ನಮಗೆಲ್ಲರಿಗೂ ಕೊಟ್ಟಿದೆ ಬುನಾದಿ ಅಕ್ಷರಜ್ಞಾನಕ್ಕೆ 9 ಕಲಿಕಾ ಫಲಗಳನ್ನು ಸೂಚಿಸಿದ್ದಾರೆ. ಅದೇ ಬುನಾದಿ ಸಂಖ್ಯಾಜ್ಞಾನಕ್ಕೆ 8 ಕಲಿಕಾ ಫಲಗಳನ್ನು ಸೂಚಿಸಿದ್ದಾರೆ. ಆ ಕಲಿಕಾ ಫಲಗಳು ಯಾವ್ದ್ಯಾವುದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ವಸ್ತುಗಳನ್ನು ಎಣಿಸುವರು ಮತ್ತು 99ರವರೆಗಿನ ಸಂಖ್ಯಾರ್ಥವನ್ನು ಅಭಿವ್ಯಕ್ತಿಸುವರು, ಹೇಳುವರು, ವಿಭಿನ್ನ ಆಕಾರಗಳು ಸಂಖ್ಯೆಗಳಿಂದ ಹೊಸ ವಿನ್ಯಾಸ ರಚಿಸುವರು, ದೈನಂದಿನ ಜೀವನದಲ್ಲಿ 99ರವರೆಗಿನ ಈ ರೀತಿಯಾದಂಥ ಎಲ್ಲ ಈ ನಿಮ್ಮ ಫಾರ್ಮ್ಸ್ ಎಲ್ಲ ಆಲ್ರೆಡಿ ಸಿಕ್ಕಿದೆ. ನಾವೆಲ್ಲ ನಮ್ಮ ಒಂದು ಕ್ಲಾಸ್ ರೂಮಲ್ಲಿ ಅದನ್ನು ನೇತಾಕ್ಕೊಂಡಿದ್ದೀವಿ, ಬರೆದು ಇಟ್ಕೊಂಡಿದ್ದೀವಿ. ಎಲ್ಲ 8 ಕಲಿಕಾ ಫಲಗಳು ನಾವು ಬರೆದಿದ್ದೀವಿ. ಇದಾದಮೇಲೆ ನೆಕ್ಸ್ಟು ಏನು ಮಾಡಿದ್ದೀನಿಪ್ಪ ಅಂತ ಅಂದರೆ ಇಲ್ಲಿ ನೋಡಿ. ಸೊ ಇಲ್ಲಿ FN ಕಲಿಕಾ ಫಲಗಳು, ನಾನು ಗಣಿತದ ಒಂದು ರಿಲೇಟೆಡ್ ಆಗಿ ಮಾಡ್ತಿರೋದ್ರಿಂದ FN ಕಲಿಕಾ ಫಲಗಳು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. B, P, A ಅಂತ ಹೇಳ್ಬಿಟ್ಟು. ಅಂತಂದರೆ 1ನೇ ಕಲಿಕಾ ಫಲ, ನಾನು ಹಿಂದ್ಗಡೆ ಒಂದು ಪೇಜಲ್ಲಿ ಬರ್ತಿದ್ದೀನಲ್ಲ, 1ನೇ ಕಲಿಕಾ ಫಲಕ್ಕೆ ಆ ಹುಡುಗಿ ಅಶ್ವಿನಿ ಅನ್ನೋ ಒಂದು ಹುಡುಗಿ BB. ನಾನು ಆವಾಗಲೇ ಹೇಳಿದ್ದೆ ಏನಂತ ಹೇಳಿಬಿಟ್ಟು, ಒಂದು ನಿಮಿಷ, ಈ ಒಂದು ಚಾರ್ಟ್ ನಮ್ಮ ಸ್ಕೂಲಲ್ಲಿ ಇದ್ದೇ ಇರುತ್ತೆ. ಸೊ ಇದು ಸಂಖ್ಯಾಜ್ಞಾನದ 1ನೇ ಕಲಿಕಾ ಫಲ. ಇದರೊಳಗೆ ವಸ್ತುಗಳನ್ನು ಎಣಿಸುವವರು ಮತ್ತು 99ರವರೆಗಿನ ಸಂಖ್ಯಾರ್ಥವನ್ನು ಅಭಿವ್ಯಕ್ತಿಸುವರು ಅನ್ನೋದು ಕಲಿಕಾ ಫಲ. ಇಲ್ಲಿ ಕನಿಷ್ಠ ಅಂತ ಅಂದರೆ ಆ ಮಗು ಯಾವ ಲೆವೆಲಲ್ಲಿ ಇರ್ತಾನೆ. 1ರಿಂದ 9 ಮಾತ್ರ ಸರಿಯಾಗಿ ಎಣಿಸಬಲ್ಲದು. 2 ಅಂಕೆ ಸಂಖ್ಯೆಗಳನ್ನು ಎಣಿಸೋಕ್ಕೆ ಕಷ್ಟಪಡ್ತಾನೆ. ಆವಾಗ ನಾವು ಈ ಒಂದು ಫಾರ್ಮಲ್ಲಿ ಅಶ್ವಿನಿ ಮುಂದೆ ಒಂದು ವೇಳೆ ಅವಳು ಬಹಳ ಕಷ್ಟಪಡ್ತಾ ಇದ್ದಾಳೆ ಅಂತ ಅಂದರೆ ಇಲ್ಲಿಗೆ ನಾವು ಟಿಕ್ ಹಾಕ್ತೀವಿ. ಓಕೆ, ಇಲ್ಲಪ್ಪ ಅಂತ ಅಂದರೆ ಅವಳು ಒಂದು ವೇಳೆ ದತ್ತ ವಸ್ತುಗಳನ್ನು ನಿಧಾನವಾಗಿ ಎಣಿಸ್ತಾಳೆ, 1ರಿಂದ 50ರವರೆಗೆ ಎಣಿಸಬಲ್ಲರು ಅಂತ ಅಂದರೆ ನಾವು ಈ ಒಂದು ಅವಳು ಮುಂದೆ B ಹಾಕ್ತೀವಿ, ಬೇಸ್ ಲೆವೆಲ್ ಅಂತ ಹೇಳಿ, ಬೇಸಿಕ್ ಲೆವೆಲ್. ಪ್ರಾವೀಣ್ಯತೆ ಇದ್ದರೆ ದತ್ತ ವಸ್ತುಗಳನ್ನು ಗೊಂದಲವಿಲ್ಲದೆ ಎಣಿಸುವರು, ದತ್ತ ಸಂಖ್ಯೆಯನ್ನು ಗುರುತಿಸಿ ಓದುವರು, 1ರಿಂದ 99ರವರೆಗೆ ನಿಖರವಾಗಿ ಎಣಿಸಬಲ್ಲರು ಅಂತ ಅಂದರೆ ನಾವು ಪರ್ಫೆಕ್ಟ್ ಪ್ರಾವೀಣ್ಯತೆ ಅಂತ ಹಾಕ್ತೀವಿ. ಸೊ ನೆಕ್ಸ್ಟ್ ಸುಧಾರಿತ ಅಡ್ವಾನ್ಸ್ ಆಗಿದ್ರೆ 99ರವರೆಗಿನ ಯಾವುದೇ ಸಂಖ್ಯೆಯನ್ನು ಗುರುತಿಸಿ ಬಳಸುವರು ಅಂತ ಅಂದರೆ ನಾವು ಅಡ್ವಾನ್ಸಿಗೆ ಹಾಕ್ತೀವಿ. ಯಾವುದಾದ್ರೂ ಈ 4 ಲೈನ್ಸಲ್ಲಿ ಯಾವುದಾದ್ರೂ ಒಂದು ಲೈನಿಗೆ ಹಾಕ್ತೀವಿ. ಅದು 1ನೇ ಕಲಿಕಾ ಫಲಕ್ಕೆ ತಕ್ಕಂತೆ. ಓಕೆ, ಮತ್ತೊಮ್ಮೆ ಹೇಳ್ತೀನಿ, 1ನೇ ಕಲಿಕಾ ಫಲದಲ್ಲಿ ಯಾವ ಒಂದು ಕಲಿಕಾ ಫಲ ಇದೆಯೋ ಅದಕ್ಕೆ ರಿಲೇಟೆಡ್ ಆಗಿ ಮಗು ಯಾವ ಒಂದು ಹಂತದಲ್ಲಿದೆ ಅಂತ ಹೇಳಿಬಿಟ್ಟು ನಾವು ಅದಕ್ಕೆ ಸಂಬಂಧಪಟ್ಟಂತೆ ಹಾಕ್ತೀವಿ. ಒಂದು ವೇಳೆ ಮಗು ಪರ್ಫೆಕ್ಟ್ ಆಗಿದೆ ಅಂದರೆ ಪರ್ಫೆಕ್ಟಿಗೆ ಹಾಕ್ತೀವಿ, ಇಲ್ಲ ಅಡ್ವಾನ್ಸ್ ಆಗಿದೆ ಅಂತ ಅಂದರೆ ಅಡ್ವಾನ್ಸಿಗೆ ಹಾಕ್ತೀವಿ. ನಮ್ಮ ಕ್ಲಾಸಲ್ಲಿ ಎಲ್ಲ ರೀತಿಯ ಬ್ಯಾಕ್ಗ್ರೌಂಡ್ನ ಮಕ್ಕಳು ಬಂದೇ ಬರ್ತಾರೆ. BB ಇರ್ತಾರೆ, B ಇರ್ತಾರೆ, ಪರ್ಫೆಕ್ಟ್ ಇರ್ತಾರೆ, ಅಡ್ವಾನ್ಸ್ ಆಗಿರ್ತಾರೆ, ಬಿಲೋ ಬೇಸಿಕ್ ಇರ್ತಾರೆ. ಸೊ ಅದೇ ರೀತಿ ಬರಿಬೇಕಾಗುತ್ತೆ. ಅದ್ರ ಪಕ್ಕ ಒಂದು ಕಾಲಮಿತಿಯನ್ನು ಕೊಟ್ಟಿದ್ದಾರೆ. ಕಾಲಮಿತಿ ಅಂತ ಅಂದರೆ ಸೊ ಎಲ್ಲಿಂದ ಎಲ್ಲಿಯವರೆಗೆ ನಾವು ಮತ್ತೆ ಅವನಿಗೆ ಅಡ್ವಾನ್ಸ್ಗೆ ಬರೋಕ್ಕೆ ಎಲ್ಲಿವರೆಗೆ ನಾವು ತೊಗೊಳ್ತೀವಿ. ಸೊ ಒಂದು ವೇಳೆ ಅಶ್ವಿನಿ ಅಡ್ವಾನ್ಸ್ ಆಗಿದ್ದಾಳೆ ಅಂತ ಅಂದರೆ ಮತ್ತೆ ಅಲ್ಲಿ ಕಾಲಮಿತಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟು ಸಹ ಇಲ್ಲಿಗೆ ಒಂದು 8 ಕಲಿಕಾ ಫಲಗಳನ್ನು ಒಳಗೊಂಡಂತಹ ಒಂದು ಇದಾಗಿದೆ. ಸೊ ನಾನು ಇಲ್ಲೇ ಈ ನೋಟ್ಸಿಗೆ ಈ ಒಂದು ಫಾರ್ಮೆಟನ್ನು ಹಚ್ಚಿಬಿಟ್ಟಿದ್ದೀನಿ. ಓಕೆ, 6ನೇ ಕ್ಲಾಸಿಂದು ಹಾಗೆ ಮಾಡಿದ್ದೀನಿ. ಅದಾದ ಮೇಲೆ ಈ ಒಂದು ಕಲಿಕಾ ಫಲಗಳನ್ನು ಒಂದು ಮಾತು ನೆನ್ಪಿಟ್ಕೊಳ್ಳಿ. ಈ ಕಲಿಕಾ ಫಲಗಳನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ಎಂಟ್ರಿ ಮಾಡಿದ್ದೀವಿ ಅಂತ ಅಂದರೆ, ಪೂರ್ವ ಪರೀಕ್ಷೆ, ಅದಾದಮೇಲೆ ಸಾಫಲ್ಯ ಪರೀಕ್ಷೆ, ಏನು FLN ಆಧಾರಿತ ಸಾಫಲ್ಯ ಪರೀಕ್ಷೆ ಮಾಡಿದ್ದೀವಲ್ಲ, ಈ ಸಲ ನಾವು 40% FLN ಕಲಿಕಾ ಫಲಗಳು ಪ್ಲಸ್ 60% ಹಿಂದಿನ ತರಗತಿಯ ಸಾಮರ್ಥ್ಯಗಳನ್ನು ಒಳಗೊಂಡಂಥ ಪ್ರಶ್ನಾಪತ್ರಿಕೆಯನ್ನು ಮಾಡಿದ್ದೀವಲ್ಲ. ಸೊ ಆ ಪ್ರಶ್ನಾಪತ್ರಿಕೆಯಲ್ಲಿ ಮಗು ಯಾವ ಲೆವೆಲಲ್ಲಿದೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ, ಈ ಕಲಿಕಾ ಫಲಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳನ್ನು ತೆಗೆದಿರೋದ್ರಿಂದ ಇದರೊಳಗಡೆ ಅವನು ಯಾವ ಒಂದು ಲೆವೆಲಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಇಲ್ಲಿ
ಮೆನ್ಷನನ್ನು ಮಾಡಿರ್ತೀವಿ. ಸದ್ಯಕ್ಕೆ ಆ ಒಂದು ಬೇಸನ್ನು ಇಟ್ಕೊಂಡು ಮಾಡಿರ್ತೀವಲ್ವ. ಸೊ ಇದಾದಮೇಲೆ ಮಗು ಯಾವ್ಯಾವ ಲೆವೆಲಲ್ಲಿದೆ ಅಂತ ಹೇಳಿಬಿಟ್ಟು ಶಾಲೆಯ ಎಲ್ಲ ಮಕ್ಕಳ ಹೆಸರು ಇಲ್ಲಿ ಬರಬೇಕು. ಶಾಲೆ ಅಲ್ಲ, ಸಾರಿ, ಕ್ಲಾಸ್ನ ಎಲ್ಲ ಮಕ್ಕಳ ಹೆಸರು ಬರಬೇಕು. 6ನೇ ಕ್ಲಾಸ್ ಅಂದರೆ 6ನೇ ಕ್ಲಾಸ್ ಎಲ್ಲ ಮಕ್ಕಳ ಹೆಸರು ಬರಬೇಕು. ಓಕೆ, ಅದಾದ ಮೇಲೆ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಹಂತ ಬುನಾದಿ ಸಂಖ್ಯಾಜ್ಞಾನಗಳನ್ನು ಗಳಿಸಲು ಕ್ರಿಯಾ ಯೋಜನೆ. ಇಲ್ಲಿ ಮೇನ್ ಬರೆದಿದ್ದೀನಿ, ವಿಷಯ ಗಣಿತ ತರಗತಿ 6 ಮತ್ತು 7 FN ಕ್ರಿಯಾ ಯೋಜನೆ. FN ಯಾಕೆ ಬರೆದಿದ್ದೀನಿ, ಎಲ್ಲಿ ಯಾಕಿಲ್ಲ ಅಂತಂದರೆ ಇದು ಫೌಂಡೇಶನಲ್ ನ್ಯೂಮರಸಿ ಬಗ್ಗೆ ಸಂಖ್ಯಾಜ್ಞಾನದ ಕ್ರಿಯಾ ಯೋಜನೆ, ಗಣಿತ ವಿಷಯ ಆಗಿರೋದ್ರಿಂದ. ಇಲ್ಲಿ ನೀವು ನೋಡಬಹುದು ಸಂಖ್ಯೆಗಳನ್ನು ಹೇಳುವರು ಮತ್ತು ಬರೆಯುವರು. ಸೊ ಅದರೊಳಗಡೆ ನಡೆಸಬಹುದಾದ ಚಟುವಟಿಕೆಗಳು, ಬಳಸಬಹುದಾದ ಕಲಿಕಾ ಸಾಮಗ್ರಿಗಳು, ನೆಕ್ಸ್ಟು ಅವಧಿ, ನೆಕ್ಸ್ಟು ಇದು ಸಾಗಿದೆಯೋ ಇಲ್ಲವೋ ಅಂತ ಹೇಳಿಬಿಟ್ಟು. ಸೊ ಈ ರೀತಿಯಾಗಿ ಕ್ರಿಯಾಯೋಜನೆ ಇದು ನಾವು ಬೇರೆಯವ್ರು ನೋಡ್ಕೊಂಡು ಮಾಡಬೇಕು ಅಂತ ಏನಿಲ್ಲ. ನಾವು ಏನು ಕ್ಲಾಸಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ನೋಡ್ಕೊಂಡು ಮಾಡಿದ್ರೆ ಸಾಕು. ಓಕೆ, ನಾನು ಇದನ್ನು ಒಬ್ಬರು ಯಾರೋ ಯೂಟ್ಯೂಬ್ನಲ್ಲಿ ಮಾಡಿದರು. ಸೊ ಅದನ್ನು ತೊಗೊಂಡು ನಾನು ಮಾಡಿದೆ. ಬಟ್ ಅದಕ್ಕೆ ನನ್ನ ಒಂದು ಸಹ ನಾನಿನ್ನೂ ಹೆಚ್ಚಿನ ಯಾವ್ಯಾವ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತೀನಿ ಅನ್ನೋದನ್ನು ಸಹ ನಾನು ಮೆನ್ಷನ್ ಮಾಡಿದ್ದೀನಿ. ಅವ್ರದ್ದು ಒಂದು ಇದನ್ನು ರೆಫರೆನ್ಸಾಗಿ ತೊಗೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಸಂಖ್ಯೆಗಳನ್ನು ಹೇಳುವರು ಬರೆಯೋರಲ್ಲಿ 4 ಅಂಕಿ 5 ಅಂಕಿ ಸಂಖ್ಯೆಗಳನ್ನು ಓದುವುದನ್ನು ಕ್ರಮವನ್ನು ತಿಳಿಸುವುದು. ಇಲ್ಲಿ ಸಾಮಗ್ರಿಗಳು ಕಪ್ಪು ಹಲಗೆ, ಫ್ಲ್ಯಾಶ್ ಕಾರ್ಡ್, ಚಾರ್ಟ್ಸ್, ಸ್ಥಾನ ಓದಲು TLM ಗಣಿತದ ಕಿಟ್, ಸ್ಥಾನ ಬೆಲೆ ಚಾರ್ಟ್, ಅಬಾಕಸ್, ಸೆಲ್ಫ್ TLM ಆಗಿರ್ಬೋದು, ಸ್ಥಾನ ಬೆಲೆ ಕೋಷ್ಟಕ ಆಗಿರ್ಬೋದು. ಈ ರೀತಿ ಚಟುವಟಿಕೆ ಸೆಲ್ಫ್ TLM ಮಾಡುವುದರ ಮೂಲಕ ಸುಲಭವಾಗಿ ಸಂಖ್ಯೆಗಳನ್ನು ಅಂದರೆ ಒಂದೊಂದು ಅವಧಿಗೆ ನಾವು ಯಾವ್ಯಾವ ಟೈಮ್ ಸಿಗುತ್ತೆ ಅದನ್ನು ಮಾಡ್ತಿರ್ತೀವಲ್ಲ. ಸೊ ಏನೇನು ಮಾಡಿದ್ದೀವಿ ಅನ್ನೋದನ್ನು ನಾವು ಬ್ರೀಫಾಗಿ ಇಲ್ಲಿ ಬರ್ಕೊಂಡು ಹೋದರೆ ಆಯಿತು. ಸೊ ಈ ರೀತಿ ನೆಕ್ಸ್ಟ್ ನೋಡಿರಿ, ಇಲ್ಲಿ ನೆಕ್ಸ್ಟ್ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಯಾವ ರೀತಿಯಾಗಿ ಪರಿಚಯವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಬರೆದಿದ್ದೀನಿ. ಸೆಲ್ಫ್ TLM ರಿಲೇಟೆಡ್ ಟು ದ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಅಂತಂದರೆ ಮುಖಬೆಲೆ ಮತ್ತು ಸ್ಥಾನ ಬೆಲೆಗೆ ಒಂದು ಸೆಲ್ಫ್ TLM ಅನ್ನು ನಮ್ಮ ಕ್ಲಾಸಲ್ಲಿ ಮಾಡಿಬಿಟ್ಟು ಮಕ್ಕಳು ಬಹಳ ಸಂತೋಷವಾಗಿ ಈ ಒಂದು ಏನದು ಸಂಖ್ಯೆಗಳನ್ನು ಓದಿದ್ರು. ತುಂಬ ಚೆನ್ನಾಗಿತ್ತು. ಆ ಒಂದು ವಿಡಿಯೋನು ಸಹ ನಾನು ಶಾರ್ಟಾಗಿ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ. ಸೊ ಕಿರು ಪರೀಕ್ಷೆಯನ್ನು ಮಾಡಿ, ಅಂದರೆ ಸಂಖ್ಯೆಗಳ ಕಿರು ಪರೀಕ್ಷೆ ಚಿಕ್ಕದಾಗಿ ಕೃತಿ ಸಂಪುಟಕ್ಕೆ ಒಂದು ಹಾಳೆಯಲ್ಲಿ ಡಿಕ್ಟೇಷನ್ ಕೊಡೋದು, ಸಂಖ್ಯೆಗಳನ್ನು ಅದನ್ನು ಹಾಕೋದು, ಅಥವಾ ಸ್ಥಾನ ಬೆಲೆ ಮುಖಬೆಲೆಗೆ ಒಂದು ಟೆಸ್ಟನ್ನು ಕೊಡೋದು, ಅದನ್ನು ಆ ಒಂದು ಕೃತಿ ಸಂಪುಟಕ್ಕೆ ಹಾಕೋದು. ಓಕೆ, ನೆಕ್ಸ್ಟು ಅದೇ ರೀತಿ ನೋಡಬಹುದು, ಇಲ್ಲಿ ಅಲ್ಪ ವಿರಾಮ ಹಾಕೋದು, ಸ್ಥಾನ ಬೆಲೆಗೆ ತಕ್ಕಂತೆ ಹಾಗೆ ಸಂಖ್ಯೆಗಳನ್ನು ಬರೆಯುವ ರೂಢಿ ಮಾಡಿಸೋದು. ನೆಕ್ಸ್ಟ್ ಸಂಖ್ಯೆಗಳನ್ನು ಸ್ಥಾನಕ್ಕೆ ಅನುಗುಣವಾಗಿ ಹೆಸರಿಸುವರು ಮತ್ತು ಬರೆಯುವರು. ಈ ಕನ್ನಡದಲ್ಲಿ ಬರೆಯೋಕ್ಕೆ ಬರಬೇಕು, ಅವರಿಗೆ ಅಕ್ಷರಗಳಲ್ಲಿ ಬರೆಯೋಕ್ಕೆ ಬರಬೇಕು. ಸೊ ಈ ರೀತಿಯಾದಂತಹ ಯಾವ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಗಣಿತದ ಕಿಟ್ನಲ್ಲಿರುವ ಸ್ಥಾನ ಬೆಲೆ, ಫ್ಲ್ಯಾಶ್ ಕಾರ್ಡ್ಸ್, ನಂಬರ್ ಚಾರ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸಂಕಲನ ಮತ್ತು ವ್ಯವಕಲನದ ಲೆಕ್ಕಗಳನ್ನು ಬಿಡಿಸೋರು. ಸದ್ಯಕ್ಕೆ ನಾನು ಇಲ್ಲಿವರೆಗೆ ಬಂದಿದ್ದೀನಿ, ಹಾಗಾಗ್ಬಿಟ್ಟು ನಾನು ಇಲ್ಲಿವರೆಗೆ ಬರೆದಿದ್ದೀನಿ. ಐ ಹೋಪ್ ನಾನು ಮಾಡಿರುವಂತಹ ಈ ಒಂದು ಪುಟ್ಟ ಪ್ರಯತ್ನ FLN ಬಗ್ಗೆ ಒಂದು 100% ಕಲಿಕಾ ಸಾಧನೆ ಆಗಬೇಕು ಅನ್ನೋ ಒಂದು ಆಶಯದೊಂದಿಗೆ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.